ನಮಸ್ಕಾರ ರೀ, ನಾ ದೊಡ್ಡಪ್ಪ ಮೇಸ್ತ್ರಿ. ಇವತ್ತಿನ ವಿಡಿಯೋದಾಗ ಏನೇನು ಮಾಹಿತಿ ಸಿಗ್ತೈತೆ ಅಂದ್ರೆ ರೀ, ಮೀಡಿಯಂ ಬಜೆಟ್ನಾಗ ಕಟ್ಟಬೇಕಂತೆ ಮನಿ ಅಂತಿರ್ತಾರ ಒಬ್ಬವ್ರು. ಮೀಡಿಯಂ ಬಜೆಟ್ನಾಗ ಕಟ್ಟಿರೋ ಮನಿ ಐತ್ರಿ. ವಿಡಿಯೋ ಪೂರ್ತಿ ನೋಡ್ರಿ, ಅರ್ಧ ಮುರ್ಧ ನೋಡಿ ಓಡಾಡಿಸಿ ನೋಡ್ರಿ ಅಂದ್ರೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿರೋದು ನಿಮ್ಗೆ ಅರ್ಥ ಆಗುದಿಲ್ಲ. ಆಮೇಲೆ ನೀವು ಹಿಂಗನ್ ಮೇಸ್ತ್ರಿ ಹಂಗನ್ ಮೇಸ್ತ್ರಿ ಅಂತ ನನಗೆ ಕೇಳ್ಕೊತ್ಕೊಂಡಿರ್ತೀರಿ. ಅದಕ್ಕೆ ವಿಡಿಯೋ ಪೂರ್ತಿ ನೋಡಿ ಇದ್ರಾಗ ಹೇಳಿರೋ ಮಾಹಿತಿಗಳೆಲ್ಲ ಸ್ವಲ್ಪ ತಿಳ್ಕೊಂಡ್ರೆ ಚಲೋ ಅಂತ ನನಗೆ ಅನಿಸ್ತೈತ್ರಿ. ಈ ಮನಿ ವಿಡಿಯೋ ನಿಮಗೆ ಬರೀ 10 ನಿಮಿಷನಾಗ 5 ನಿಮಿಷನಾಗ ಇಡೀ ಮನಿ ಎಲ್ಲ ತೋರಿಸಿ ಬಿಡ್ಬೋದು. ನಿಮಗೆ ಇದನ್ನ ಸರಿಯಾದ ರೀತಿ ಒಳಗೆ ತೋರಿಸ್ಬೇಕು, ಸರಿಯಾಗಿ ಮಾಹಿತಿ ಕೊಟ್ಕೋತ ನಿಮಗೆಲ್ಲ ನಾವು ಮನಿ ತೋರಿಸ್ಬೇಕು ಅಂದ್ರೆ ಸ್ವಲ್ಪ ಟೈಮ್ ಹಿಡಿದಿರ್ತೈತಿ. ಅದಕ್ಕೆ ವಿಡಿಯೋ ಪೂರ್ತಿ ನೋಡ್ರಿ, ಓಡಿಸಿ ನೋಡಿ, ಅರ್ಧ ಮುರ್ಧ ನೋಡಿ, ಹಿಂದಾಗಡ್ಸಿ ಇದು ಹಿಂಗನ್ರಿ ಅದು ಹಂಗನ್ರಿ ಅಂತ ನನ್ನ ಕೇಳ್ಕೊತ್ಕೊಂಡ್ರಾಕ್ ಹೋಗ್ಬೇಡ್ರಿ. ಹಂಗೆ ನಮ್ಮ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ರಿ. ಇನ್ಸ್ಟಾಗ್ರಾಮ್ನಾಗ ಯಾವ ರೀತಿ ವಿಡಿಯೋಗಳು ಹಾಕಿ ಯಾವ ರೀತಿ ಪ್ರಮೋಷನ್ ಮಾಡಾವದಾನೆ ಅಂದ್ರೆ ಇನ್ನು ಮುಂದೆ ಕೆಲಸ ಇಲ್ಲದ ಮೇಸ್ತ್ರಿಗಳಿಗೆ ಕೆಲಸ ಸಿಗಬೇಕು, ಮನಿ ಕಟ್ಟಿಸ್ಬೇಕು ಅನ್ಕೊಂಡಿರೋ ಮಾಲಕರಿಗೆ ಚಲೋ ಮೇಸ್ತ್ರಿಗಳು ಸಿಗಬೇಕು. ಆ ರೀತಿ ಮಾಡೋದು ಪ್ಲಾನಿಂಗ್ ಐತಿ. ದಯವಿಟ್ಟು ನಮ್ಮ ಇನ್ಸ್ಟಾಗ್ರಾಮ್ ಕಡೆನೂ ಬಂದು ನಮ್ಮ ಫಾಲೋ ಮಾಡ್ರಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ರಿ. ಈ ವಿಡಿಯೋಗೆ ಯಾರು ಲೈಕ್ ಮಾಡಿಲ್ಲ ಪಟಾಪಟ ಲೈಕ್ ಮಾಡ್ರಿ. ತೋರಿಸ್ತಾನೆ ರೀ ಮೀಡಿಯಂ ಬಜೆಟಲ್ಲಿ ಕಟ್ಟಿರೋ ಜೋಡಿ ಮನಿ, ರೈತರ ಮನೆಯವ್ರು ಇದು. ಈ ಮನಿ ಕಾಲಮ್ ಕುಣಿ ಎಷ್ಟು ಕೊಯ್ ಗಟ್ಟಿ ಐತಾವ ಅಂದ್ರೆ ರೀ 5 ಫೂಟ 4.5 ಫೂಟ 6 ಫೂಟ ಇಷ್ಟ ಗುಮ್ಮಾಗ್ಯಾವ್ರಿ ಕುಣಿ. ಒಟ್ಟ ಅದ್ರ ಮುಂದೆ ಹಡ್ಡಾಕ್ ಆಗಿಲ್ಲ, ಸ್ವಲ್ಪ ಬೆರ್ಸ ಐತೈತ್ರಿ. ಹಡ್ಡಾಕ್ ಆಗಿಲ್ಲ ಅಂದ್ರೆ ಮನುಷ್ಯರಲ್ಲಿ ಹಡ್ಡಾಕ್ ಅಂತೂ ಆಗೋದಿಲ್ಲ, ಅಷ್ಟು ಬೆರ್ಸ ಐತೈತ್ರಿ. 4.5 ಫೂಟ ಆಗಲ್ಲ, ಗುಮ್ಮಕ್ಕೆ ಒಂದು 5 ರಿಂದ 6 ಫೂಟ್ ಆಗ್ಯಾವ್ರಿ. ಇಟ್ಟು ಸಾಕು, ನಾವು ಇಷ್ಟು ಗುಮ್ ಹಡ್ಡು ಅವಶ್ಯಕತೆನೂ ಇರಲ್ಲ. ಇಲ್ಲಿಗೆ ಹೋಗಿ ಗಟ್ಟಿ ಆತೈತೆ ಅನ್ನೋದು ಗೊತ್ತಾಗಿ ಇಟ್ಟು ಗುಮ್ ಹಡ್ಡಿದ್ವಿ ರೀ. ಒಂದು ಫ್ಲೋರ್ ಮನಿಗೆ ಭಾಳ ಗುಮ್ ಹಡ್ಡೋದು ಅವಶ್ಯಕತೆ ಇರಂಗಿಲ್ಲ ಕಾಲಮ್ ಕುಣಿ. ಈ ಮನಿದ ಸೈಜ್ ಎಷ್ಟೈತಿ ಮತ್ತು ಇದಕ್ಕೆ ಎಷ್ಟು ಕಾಲಮ್ಗಳು ಕುಣಿಸಿದ್ವಿ ಅನ್ನೋದು ಹೇಳ್ತಾ ನೋಡ್ರಿ. ಇಲ್ಲಿ ಐತೆ ನೋಡ್ರಿ ಮನಿ ಪ್ಲ್ಯಾನಿಂಗ್ ಅಷ್ಟೇ ರೀ. ಇದು ಆಯಾ ಕಾಗದ ಅಂದರೆ ಬೇರೆ, ಪ್ಲ್ಯಾನಿಂಗ್ ಅಂದರೆ ಬೇರೆ. ಈ ಪ್ಲ್ಯಾನಿಂಗ್ ಕಾಗದ ನಾ ರೆಡಿ ಮಾಡಿದ್ರಿ. ಇದು ಆಯಾ ಕಾಗದ ಅಂದ್ರೆ ಸ್ವಾಮಿಗಳು ರೆಡಿ ಮಾಡಿ ಕೊಟ್ಟಿದ್ದ, ಅದು ಬೇರೆ ಐತ್ರಿ. ಅದನ್ನು ಆಮೇಲೆ ತೋರಿಸ್ತೀನಿ ನಿಮ್ಗೆ. ಇದನ್ನು ಯಾವ್ದಕ್ಕೆ ನಾ ರೆಡಿ ಮಾಡೀನಿ ಅಂದ್ರೆ ಈ ಮನೆಗೆ ಕಾಲಮ್ ಎಷ್ಟು ಕೂತಾವು ಮತ್ತು ಇದರ ಹೊರಗಿಂದ ಹೊಳತಿ ಎಷ್ಟು ಸೈಜ್ ಐತಿ, ಒಳಗಿಂದ ಎಷ್ಟು ಸೈಜ್ ಐತಿ, ಮತ್ತು ಪ್ಲೇನ್ ಲೆವೆಲ್ ಮಾಡ್ಬೇಕಂದ್ರೆ ನಾವು ಇದ್ರಾಗ ಗಾಡಿ ಯಾವ್ಯಾವ ಕಟ್ಟಿದ್ದೀವಿ ಅನ್ನೋದು ತೋರಿಸೋ ಸಲುವಾಗಿ ಇದನ್ನು ನಾ ರೆಡಿ ಮಾಡೀನಿ ರೀ. ಇಲ್ಲಿ ಐತೆ ನೋಡ್ರಿ ಎಷ್ಟು ಕಾಲಮ್ ಅದಾವ ಅನ್ನೋದು ಪೈಲ್ ನೋಡೋಣ. ಬರೀ ಒಂದು ಲೈನ್ದಾಗ 5 ಕಾಲಮ್ ಅದಾವ್ರಿ. ಇದ್ರಾಗ ಇಂಥವು 1 2 3 ಲೈನ್ದ 5 ಕಂಬದಂದ್ರೆ 15 ಕಾಲಮ್ ಅದಾವ್ರಿ. ಇಲ್ಲೇ ಫ್ರಂಟ್ ಮುಂದಿನ ಸೈಡ್ 6 ಕಾಲಮ್ ಅದಾವ್ರಿ ಈ ಲೈನ್ದಾಗ. ಇಲ್ಲಿ ಯಾಕೆ 6 ಬಂದು ಅಂದ್ರೆ ರೀ, ಇಲ್ಲಿ ಹಿಡ್ದ ಇಲ್ಲಿ ತನಕ ಒಂದು ಮನಿ ರೀ. ಇಲ್ಲಿ ಹಿಡ್ದ ಇಲ್ಲಿ ತನಕ ಒಂದು ಮನಿ ಇದೆ. ಇದಕ್ಕೆ 3 ಅಂಕನ ಆಗ್ಬೇಕಂತ ಹೇಳ್ತಾರೆ ರೀ. ಅದು ಎಲ್ಲ ನಮ್ಮ ಕಡೆ ಇದೇ ರೀತಿ ಮಾಡ್ತಾರೆ. ಅದರ ಸಲುವಾಗಿ ಒಂದು ಕಾಲಮ್ ಎಕ್ಸ್ಟ್ರಾ ಬಂದೈತ್ರಿ ಈ ಲೈನ್ದಾಗ. ಇಲ್ಲಿ ನಾಳೆ ಅವ್ರು ಬೇರೆ ಗಾಡಿ ಕಟ್ಟರು, ಇದೊಂದು ಮನಿ ಇಲ್ಲೊಂದು ಗಾಡಿ ಕಟ್ರೆ 2 ಮನಿ ಬೇರೆ ಹಾಕವ್ರೆ. ಅವಾಗ 1 ಅಂಕನ 2 ಅಂಕನ 3 ಅಂಕನ, ಈ ಮನೆಗೆ 3 ಅಂಕನ ಅದು 1 2 3, ಈ ಮನೆಗೂ 3 ಅಂಕನ ಹಾಕವ್ರೆ. ಅವಾಗ ಅದ್ರ ಸಲುವಾಗಿ ಈ ಲೈನ್ದಾಗ 6 ಕಾಲಮ್ ಹಾಕಿದ್ರೆ ನಡು ಜೋಡ್ ಕಾಲಮ್ ಅದಾವ್ರಿ. 2 ಮನಿ ಜೋಡಿಲಿ ಕಟ್ಟಿತಂದ್ರೆ ಈ ರೀತಿ ಕಾಲಮ್ ಹಾಕ್ಬೇಕಾಗತ್ರಿ. 30 ಫೂಟ್ 10 ಇಂಚ್ ರೀ. ಇದು ಹೊರಗಿನ ಸೈಡ್ ಗಾಡಿ ಹಿಡ್ದ ಹೊರಗಿನ ಅಳತಿ, ಇಲ್ಲಿಂದ್ರ ಇಲ್ಲಿಗೆ ಗಾಡಿ ಹಿಡಿದ ಹೊರಗಿನ ಅಳತಿ 30 ಫೂಟ್ 10 ಇಂಚ. ಗಾಡಿ ಬಿಟ್ಟ ಒಳಗಿನ ಅಳತಿ 29 ಫೂಟ್ 3 ಇಂಚ್ ರೀ. ಅಂದರೆ ಇಲ್ಲಿದೆ ಅಂದ್ರೆ ಇಲ್ಲಿ ತನಕ 29 ಫೂಟ್ 3 ಇಂಚ್. ಹಿಂಗೆ 2 ಮನಿ ಅದಾವ್ರಲ್ಲ ಇವ, ಹಿಂಗೆ 2 ಮನಿ ಅದಾವ್ರಲ್ಲ, ಒಂದೊಂದು ಮನಿ ಸಪ್ರೇಟ್ ಸೈಜ್ ಅಂದ್ರೆ ಇಲ್ಲೈತೆ ನೋಡ್ರಿ 17 ಫೂಟ್ 3 ಇಂಚ್ ರೀ. ಒಂದು ಮನಿ ರೀ ಆಯ್ತು. ಇಲ್ಲಿದೆ ಅಂದ್ರೆ ಇಲ್ಲಿಗೆ ಒಂದು ಮನಿ ಸೈಜ್ 17 ಫೂಟ್ 3 ಇಂಚ. ಗಿಲಾವ ಆದ ನಂತರ ಒಳಗಿನ ಅಳತಿ ಗಾಡಿ ಬಿಟ್ಟ ಒಳಗಿನ ಅಳತಿ ಇದೆ. ಇದು ಈ ಮನಿನೂ ಇದೆ ಸೇಮ್ ಐತ್ರಿ. 2 ಒಂದೇ ಸೇಮ್ ಅದಾವು. 2 ಮನಿ ಕೂಡಿಸಿದ ಉದ್ದ ಎಷ್ಟು ಐತಿ ಅಂದ್ರೆ ಇನ್ನು ಇಲ್ಲೈತೆ ನೋಡ್ರಿ 36 ಫೂಟ್ 11 ಇಂಚ್ ರೀ. 36 ಫೂಟ್ 11 ಇಂಚ ಪೂರ್ತಿ ಇದೆ. ಇಲ್ಲಿಂದ ಹೊರಗಿಂದ್ರೆ ಇಲ್ಲಿ ಹೊರಗಿನ ಸೈಡ್. ಇನ್ನು ಪ್ಲೇನ್ ಲೆವೆಲ್ ನಾವು ಆಗಬೇಕಂದ್ರೆ ಯಾವ್ಯಾವ ಗಾಡಿ ಕಟ್ಕೋತಾ ಹೋಗಿದ್ವಿ, ಯಾವ್ಯಾವ ಇದ್ರಾಗ ಬಿಟ್ಟಿದ್ವಿ ಅನ್ನೋದು ಹೇಳ್ತಾ ನೋಡ್ರಿ. ಇದ್ರಾಗ ದುಡ್ಡು ಉಳಿತಾಯ ಮಾಡೋ ಐಡಿಯಾನು ಐತಿ ಒಂದು ಸ್ವಲ್ಪ. ಹೊರಗಿನ ಸೈಡ್ ಎಲ್ಲ ಕಲ್ಲಿನ ಗಾಡಿ ಕಟ್ಟಿ ಒಳಗಿನೂ ಯಾವ ಗಾಡಿ ಕಟ್ಟಂಗಿಲ್ಲ. ಈಗ ಅಂದರೆ ಪ್ಲೇನ್ ಲೆವೆಲ್ ಆಗೋ ತನಕ ಕಾಲಮ್ ಅಷ್ಟೇ ಹಾಕೊಳ್ಳೋದು. ಕಾಲಮ್ಗಳೆಲ್ಲ ಹಾಕೋದ್ರಿ ಒಳಗಿನ ಗಾಡಿ ಅಂತಾರಲ್ಲ ರೂಮ್ಗಳು ಪಾರ್ಟಿಷನ್ ಬರೋ ಗಾಡಿ, ಇವು ಯಾವೂ ಕಟ್ಟಂಗಿಲ್ಲ. ಈಗ ಪ್ಲೇನ್ ಲೆವೆಲ್ ಆಗೋತನ ಒಳಗೆಲ್ಲ ಫುಲ್ ಎಲ್ಲ ಬರಿ ತುಂಬಿ
ನೀರು ಹೊಡೆದ ಎಲ್ಲ ದುಮ್ಸಾದು ಬಡಿಸಿ ಎಲ್ಲ ಫುಲ್ ರೆಡಿ ಆದ ಬಳಿಕ ಆ ನಂತರ ಕಾಲಮ್ ಟು ಕಾಲಮ್ ಬೀಮ್ ಹಾಕೋದು ಏಕರೆ ಇವು ಏಕ ಹಿಂಗೆ ಬೀಮ್ ಹಾಕೋದ್ರೆ ಬೀಮ್ ಮ್ಯಾಲೆ ಇವ್ರು ರೂಮ್ ಪಾರ್ಟಿಷನ್ ಗಾಡಿ ಎಲ್ಲ ಕುಂಡಿರ್ತಾವ್ರಿ ಅವಾಗ. ಇಲ್ಲೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹಿಡಿಯೋ ನೋಡ್ರಿ, ಕ್ಯಾಮ್ರಾ ವರ್ಕ್ ಮಾಡೋದು ಸ್ವಲ್ಪ ತಪ್ಪೈತ್ರಿ. ಬಾಗ್ಲ ಎಲ್ಲ ಕುಣಿಸಿ ಕಪಾಟ ಕಿಟಕಿ ಎಲ್ಲ ಬೆಟ್ಟ ಬಾಗಲ್ ಮೇಲೆ ನೆಂಟಲ್ ಹಾಕಿ ನೆಂಟಲ್ ಮ್ಯಾಲೆ ಕಟ್ಟದ್ರು ಕಟ್ಟಡದ ಹಿಡಿಯೋರಿ ಇದು. ಒಂದೇ ದಿವಸದಾಗ ರೀ ನೆಂಟಲ್ ಮೇಗಿನ ಎಲ್ಲ ಗಾಡಿ ಸ್ಲ್ಯಾಪ್ ಲೆವೆಲ್ ತನಕ ಅಟ್ಟು ಮನಿ ಎಷ್ಟು ಗಾಡಿ ಬರ್ತಾವ್ರಲ್ಲ 2 ಮನಿವು ಎಲ್ಲ ಗಾಡಿನೂ ಒಂದೇ ದಿವಸ ಕಂಪ್ಲೀಟ್ ಮಾಡಿಕೊಟ್ಟಿವ್ರಿ. ಈ ನೆಂಟಲ್ ಮೇಲೆ ಸ್ಲ್ಯಾಪ್ ಲೆವೆಲ್ ತನಕ ಹಂಗೆ ಗಾಡಿ ಕಟ್ಟಿಟ್ಟ ಹೋಗಿ ಬಿಡಬಾರ್ದ್ರಿ. ನೀರು ಯಾವ ಕಾಡು ಹೋಗ್ಬೇಕಲ್ಲ ಸ್ಲ್ಯಾಪ್ ಮೇಲಿಂದ ಅದನ್ನೆಲ್ಲ ವಿಚಾರ ಮಾಡಿ ಸುಲೂಪ್ ಇಟ್ಟ ಅದರೆಲ್ಲ ಎವರೇಜ್ ತೆಗೆದು ಗಾಡಿ ಕಟ್ಬೇಕ್ರಿ ಅವತ್ತಿನ ದಿವಸ. ಸ್ಲ್ಯಾಪ್ ಕಾಂಕ್ರೀಟ್ ಹಾಕೋ ಮುಂದೆ ನಾವು ಸುಲೂಪ್ ಮಾಡ್ಕೋತೀವಿ, ಸೆಂಟ್ರಿಂಗ್ ಬಿಡಿ ಮುಂದೆ ಸುಲೂಪ್ ಮಾಡ್ತೀವಿ, ಕೋಬಾ ಹಾಕೋ ಮುಂದೆ ಸುಲೂಪ್ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ ರೀ, ಅವಾಗ ಸರಿಯಾಗಿ ವರ್ಕ್ ಆಗೋದಿಲ್ಲ ಅದ. ಹಂಗೇನಾದ್ರೂ ಮಾಡಕ್ಕೆ ಹೋದ್ರೂ ಕಾರಣ ದುಡ್ಡು ವೇಸ್ಟ್ ಆಕೈತಿ. ಮಟ್ಟಲ್ಲಿ ಕಾಂಕ್ರೀಟ ಮತ್ತು ಸಿಮೆಂಟ ಉಸುಕ ಎಲ್ಲ ಜಾಸ್ತಿ ಹೋಗೈತೆ ಅವಾಗ. ಅದಕ್ಕೆ ನಾವು ಗಾಡಿ ಕಟ್ಟೋ ಮುಂದೆ ಸುಲೂಪ್ ಇಟ್ಟು ಗಾಡಿ ಕಟ್ಟಿ ಬಿಟ್ಟು ಅಂದ್ರೆ ಅದ್ರ ಲೆವೆಲ್ ಸೆಂಟ್ರಿಂಗ್ ಬಿಡ್ತಾರೋ ಅವಾಗ ಗಾಡಿ ಲೆವೆಲ್ ಸೆಂಟ್ರಿಂಗ್ ಬಡ್ಕೋತ ಹೆಂಗೆ ಬರ್ತಾರಲ್ಲ ಅದೇ ರೀತಿ ಅದು ಸ್ಲ್ಯಾಪ್ ಆಟೋಮೆಟಿಕ್ ಸುಲೂಪ್ ಹಾಕೋತಾನೆ ಹೋಗಿರ್ತೈತಿ. ಕಾಂಕ್ರೀಟ್ ನೀವು ಆಮೇಲೆ ಸ್ಲ್ಯಾಪ್ ಕಾಂಕ್ರೀಟ್ 5 ಇಂಚರ ಹಾಕ್ರಿ 6 ಇಂಚರ ಹಾಕ್ರಿ ಎಲ್ಲ ಸೈಡ್ ಒಂದೇ ಲೆವೆಲ್ ಹಾಕಿರೋ 6 ಇಂಚರ 5 ಇಂಚರ ಆಟೋಮೆಟಿಕ್ ತಾನ ಸುಲೂಪ್ ಆಗಿರ್ತೈತಿ ಅದು. ಈ ಮನಿ 30 ಫೂಟ್ ಉದ್ದ ಐತ್ರಿ, ನೀರು ಹೋಗೋ ಸೈಡ 3 ಇಂಚ್ ಸುಲೂಪ್ ಕೊಟ್ಟರೆ ಸಾಕು 30 ಫೂಟಿಗೆ. ಈ ಮನೆಗೆ ನೆಂಟಲ್ ಏಸವು ಬೀಮ್ ಏಸವು ಮತ್ತು ಸ್ಲ್ಯಾಪಿಗೆ ಬೀಮ್ಗಳಿಗೆ ನೆಂಟಲ್ಕ ಕೆಬ್ಬಣ ಯಾವ ರೀತಿ ಬಳಕೆ ಮಾಡಿದೀವಿ ಅನ್ನೋದು. ಭೂಮಿ ಕಿತ್ತನು 6 ಇಂಚ್ ಡೌನ್ ಇಟ್ಟ 1.5 ಫುಟ್ ಆಗಲ್ಲ 6 ಇಂಚ್ ಹೈಟ 12 mm 6 ರಾಡ್ ಹಾಕಿ ಒಂದು ನೆಂಟಲ್ ಹಾಕಿದ್ರಿ. ಲಿಂತ್ ಬೀಮ್ 9 ಇಂಚ್ ಹೈಟ 9 ಇಂಚ್ ಆಗಲ್ಲ 12 mm 5 ರಾಡ್. ಕಿಟಕಿ ಬಾಗಲ್ ಮೇಲೆ ಹಾಕಿರೋ ನೆಂಟಲ್ 6 ಇಂಚ್ ಹೈಟ 9 ಇಂಚ್ ಆಗಲ್ಲ 10 mm 4 ರಾಡ್. ಸ್ಲ್ಯಾಪ್ನ್ಯಾಗ ಹಾಕಿರೋ ಎಲ್ಲ ಬೀಮ್ಗಳು 9 ಇಂಚ್ ಆಗಲ್ಲ 15 ಇಂಚ್ ಸ್ಲ್ಯಾಪ್ ಹಿಡ್ಕೊಂಡ ಹೈಟ. ಇದಕ್ಕೆ ರಾಡ್ ಎಷ್ಟು ಹಾಕಿವು ಅಂದ್ರೆ 12 mm 5 ರಾಡ್. ಸ್ಲ್ಯಾಪಿಗೆ 10 mm ರಾಡ್ 10x10 ಅಂದ್ರೆ ಸ್ಲ್ಯಾಪಿಗೆ ಸಜ್ಜಕ್ಕೆ ಎಲ್ಲಕ್ಕೂ 10 mm ರಾಡನ್ನು ಹಾಕಿದ್ರಿ ಇಲ್ಲಿ. ಈ ಮನೆ ರಾತ್ರಿ ಈ ಟೈಪ್ ಕಾಣಿಸ್ತೈತೆ ನೋಡ್ರಿ.
ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ ಯಾರ ವಿಡಿಯೋ ಯಾಕೆ ಇಲ್ಲಿಗೆ ನಿಲ್ಲಿಸಿನ ಅಂದ್ರೆ ರೀ ವಿಡಿಯೋ ಭಾಳ ದೊಡ್ಡದಾತು 25 ನಿಮಿಷ 30 ನಿಮಿಷ ಈ ರೀತಿ ದೊಡ್ಡ ವಿಡಿಯೋ ಅದು ನೋಡ್ಲಾಕ್ ನಿಮಗೂ ಟೈಮ್ ಇರಂಗಿಲ್ಲ ಬೇಜಾರು ಅನಿಸ್ತೈತಿ ಅದ್ರ ಸಲುವಾಗಿ ಒಳಗೆ ಇನ್ನು ಕೆಲಸ ಯಾವ್ಯಾವ ರೀತಿ ಮಾಡಿದೀವು ಮತ್ತು ಇದಕ್ಕೆ ಬಣ್ಣ ಹಚ್ಚಕ್ಕೆ ಎಷ್ಟು ಖರ್ಚಾಗೈತಿ ಟೈಲ್ಸ್ ಬರ್ಸಿದ ಎಷ್ಟು ಖರ್ಚಾಗೈತಿ ಕಿಟಕಿದು ಎಷ್ಟಾಗೈತಿ ಬಾಗಲ ಕುಣಿಸ್ಬೇಕಾದ್ರೆ ಎಷ್ಟು ಖರ್ಚಾಗೈತಿ ಪಾರ್ಟ್ 2 ವಿಡಿಯೋದಾಗ ಹೇಳ್ತೇನೆ ಪಾರ್ಟ್ 2 ವಿಡಿಯೋ ನೋಡ್ರಿ ಈ ಮನಿ ಗುತ್ತಿಗೆ ಹಿಡಿದು ಕಟ್ಟಿದ್ರಿ ಗುತ್ತಿಗೆ ಹಿಡಿದು ಕಟ್ರೆ ಮನಿ ಹಂಗೆ ಅಕ್ಕಾವು ಹಿಂಗೆ ಅಕ್ಕಾವು ಮಟ್ರಿಯಲ್ ಎಲ್ಲ ಸುಮಾರು ಹಾಕ್ತಾರು ಈ ರೀತಿ ಮಾತಾಡೋದನ್ನ ನೀವು ಕೇಳಿರ್ತೀರಿ ಅಂದಿರ್ತಾರ ಮನಿ ಮಾಲಕರಾಗಲಿ ಬೇರೆ ಮಂದಿ ಆಗಲಿ ಗುತ್ತಿಗೆ ಹಿಡಿದ್ರ ಮನಿಗಳು ಎಲ್ಲಾನು ಸುಮಾರು ಆಗಂಗಿಲ್ರಿ ಮೇಸ್ತ್ರಿಗಳು ಯಾವ ರೀತಿ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲದಾಗ ಕೆಲವೊಂದು ಮಿಸ್ಟೇಕ್ ಆಗಿರ್ತಾವ ಅದರಿಂದ ಮತ್ತು ಅವ್ರ ಕೈಯಾಗಿದ್ದ ಲೇಬರ್ಗಳು ಸರಿಯಾಗಿ ಕೆಲಸ ಮಾಡಿರಲ್ಲ ಅದರಿಂದ ಸ್ವಲ್ಪ ಫೇಲ್ ಆಗಿರ್ತಾವ ಬೇಕಂತ ಹೇಳಿ ಏನಾದರೂ ಮನಿ ಫೇಲ್ ಮಾಡಿರೋ ಅಂದ್ರೆ ಅವ್ ಮೇಸ್ತ್ರಿನ ಅಲ್ರಿ ಅಂತ ಮೇಸ್ತ್ರಿಗಳು ಕೆಲಸ ಕೊಡಾಕ ಹೋಗ್ಬೇಡ್ರಿ ಸರಿಯಾದ ರೀತಿ ಕೆಲಸ ಮಾಡೋರಿಗೆ ವಿಶ್ವಾಸ ಇದ್ದವ್ರಿಗೆ ಮಾಲ್ ಸಕಟ ಗುತ್ತಿಗೆ ಕೊಡ್ರಿ ಇರ್ಲಿಕ್ಕಂದ್ರ ಗುತ್ತಿಗೆ ಕೊಡಾಕ ಹೋಗ್ಬೇಡ್ರಿ ಈ ಮನಿ ನಾ ಗುತ್ತಿಗೆ ಹಿಡ್ದ ಕಟ್ಟೇನಿ ಇದ್ರೊಳಗೆ ಏನು ಕಡಿಮೆ ಆಗೈತಿ ಏನಾದರೂ ಮಟೀರಿಯಲ್ ಸಾದಾ ಇದ್ರಾಗ ನಿಮ್ಗೆ ಅನಿಸಿದ್ರು ಅದನ್ನ ಪೈಲನ್ನ ಅಗ್ರಿಮೆಂಟ್ ಆಗೋ ಮುಂದೆ ಅಗ್ರಿಮೆಂಟ್ ಅಂದ್ರೆ ಈ ಮನಿ ಮಾಲಕರಿಗೆ ನಮಗೆ ಕಂಡೀಷನ್ ಆಗೋ ಮುಂದೆ ಇಂಥದನ್ನ ನಾ ಮಾಲ್ ಹಾಕ್ತಾನೆ ಅಂತೇಳಿ ಒಂದು ಬುಕ್ಕಾದಾಗೆಲ್ಲ ನಾವು ಬರ್ದೀವ್ರಿ ಅದ ಪ್ರಕಾರನ ನಾವು ಈ ಮನಿ ವಸ್ತುಗಳೆಲ್ಲ ತಂದು ಹಾಕಿದೀವ್ರಿ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ನೀವು ಒಂದು ಲೈಕ್ ಮಾಡ್ರಿ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲರಿಗೂ ನಮಸ್ಕಾರ ರೀ